ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರ ಈ ರಾಜ್ಯದ ಪ್ರಜೆಗಳಿಗೆ ಉದ್ಯೋಗ ಸೃಷ್ಟಿಯಾಗಬಹುದು ಮತ್ತು ರಾಜ್ಯದಲ್ಲಿ ತೆರಿಗೆ ಹಣವನ್ನು ಉಪಯುಕ್ತವಾಗಿ ರಾಜ್ಯದ ಪ್ರತಿಯೊಬ್ಬರಿಗೂ ಕೂಡ ಸಮತೋಲನವಾಗಿ ಅಭಿವೃದ್ಧಿ ಆಗಬೇಕು ದೇಶ ಅಂತೇಳಿ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತ ನಾವು ನಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಎಷ್ಟು ಗತಿಗೆಟ್ಟಿದ್ದಾರೆ ಕೆಲವರು ಪ್ರತಿನಿಧಿಗಳು ಅಂದರೆ, ನಾವು ಕಾನೂನು, ಸಂವಿಧಾನ, ಉಳಿತಾಯ ಎಲ್ಲದನ್ನೂ ಕೂಡ ನೋಡಿಕೊಂಡು ಏನೋ ಈ ಸಂವಿಧಾನ ನಮಗೆ ನ್ಯಾಯ ಕೊಟ್ಟುಬಿಡ್ತದೆ ಅಂತ ನಾವು ಹೋರಾಟ ಮಾಡ್ತೀವಿ, ಧ್ವನಿ ಎತ್ತುತ್ತೀವಿ, ಎಲ್ಲ ಮಾಡ್ತೀವಿ. ಈ ನ್ಯಾಯ ನೀಡ್ತೀವಿ ಅಂತ ಪ್ರತಿಜ್ಞೆ ಮಾಡಿದಂತಹ ಕೆಲವು ಅವಿವೇಕಿಗಳು ಅನ್ಬೇಕು. ಅಲ್ರಿ, ಈ ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಪ್ರತಿದಿನವೂ ಕೂಡ ಪ್ರತಿ ಭಾಗದಲ್ಲೂ ಶಕ್ತಿ ಯೋಜನೆಯಿಂದ ಕೆಂಗೆಟ್ಟಿರ್ತಕ್ಕಂತಹ ಹಲವಾರು ಚಾಲಕರುಗಳು ತನ್ನ ವೃತ್ತಿಯನ್ನೇ ಜೀವನ ಹಾಳು ಮಾಡ್ಕೊಳ್ತಾ ಇದ್ದರೂ ಕೂಡ ರಾಜ್ಯದ ಏನು ಬಜೆಟ್ ಮೇಲಿನ ಚರ್ಚೆ ನಡೀತಾ ಇದೆ, ಇಲ್ಲಿ ಮೋಜು ಮಸ್ತಿ ಮಾಡುವಂತಹ ಈ ರಾಜ್ಯದ ಯುವಕರನ್ನು, ಅದರಲ್ಲೂ ಇತ್ತೀಚೆಗೆ ಎಕ್ಸಾಮ್ ಸ್ಟಾರ್ಟ್ ಆದಂತಹ ಸಂದರ್ಭದಲ್ಲೇ ತಾವುಗಳು ಏನು ಕ್ರೀಡೆಯನ್ನು ಆರಂಭ ಮಾಡಿ ಇವ್ರುಗಳ ಮೋಜು ಮಸ್ತಿಗೆ ಇಡೀ ಚಾಲಕರ ಅಂದರೆ ಇಡೀ ಯುವಕರನ್ನ ಹಾಳು ಮಾಡುವಂತಹ IPLನ ಟಿಕೆಟ್ ಬಗ್ಗೆ ಚರ್ಚೆ ಮಾಡುವಂತಹ ನಿಮ್ಮಂಥವ್ರ ಕೈಲಿ ರಾಜ್ಯವನ್ನು ಕೊಟ್ಟು ನಾವು ಏನೋ ನಮ್ಮನ್ನು ಉದ್ಧಾರ ಮಾಡ್ತೀರಾ ಅಂತಂದರೆ, ನೀವುಗಳೆಲ್ಲರಿ ಉದ್ಧಾರ ಮಾಡ್ತೀರಾ? ನಾವು ಕಟ್ಟಂತಹ ತೆರಿಗೆ ಹಣದಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ನಿಮಗೆ ಉಚಿತ ಟಿಕೆಟ್ ಬೇಕು ಅಂತ ಹೇಳಿ ಚರ್ಚೆ ಮಾಡ್ತೀರಾ? ನಾಚಿಕೆ ಆಗಲ್ವಾ ನಿಮಗೆಲ್ಲ? ನಾಚಿಕೆ ಆಗುತ್ತೋ ಆಗಲ್ವೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ಇತ್ತೀಚೆಗೆ ಎಲ್ಲ ವರ್ಗದಲ್ಲೂ, ಅಂದರೆ ಇದು ಕೇವಲ ಆಟೋ ಚಾಲಕರ ವರ್ಗ ಅಂತಲೇ ಅಲ್ಲ, ಸಂಪೂರ್ಣವಾಗಿ ನಿಮ್ಮ ಇಡೀ ರಾಜ್ಯಭಾರದಲ್ಲಿ ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡಿರ್ತಕ್ಕಂಥ ನೀವುಗಳು ನಿಮ್ಮ ಸುಖಕ್ಕೋಸ್ಕರ ಇಡೀ ರಾಜ್ಯದ ತೆರಿಗೆ ಹಣವನ್ನು ಖರ್ಚು ಮಾಡಿಕೊಂಡು ಮೋಜು ಮಸ್ತಿ ಮಾಡೋದರಲ್ಲಿ ರಾಜ್ಯದ ಮಾರ್ಗಸೂಚಿಯಾಗಿ ಬದಲಾವಣೆ ಆಗಬೇಕಾದಂತಹ ಬಜೆಟ್ ಮೇಲಿನ ಅಧಿವೇಶನವನ್ನು ತಮ್ಮ ಸ್ವಂತ ಬಳಕೆಗೆ ಮಾಡಿಕೊಂಡಿರ್ತಕ್ಕಂಥದ್ದು ದುರಂತ.